మించేదెవరో ఎదిరిస్తాం. ಹಲೋ ನಮಸ್ತೆ, ಫಿಲ್ಮಿ ಎರಡು ರಾಕ್ಸ್ಗೆ ಸ್ವಾಗತ. ಕಂಗು ಅನ್ನೊಂದು ಆಫಿಷಿಯಲ್ ಟ್ರೈಲರ್ ಒಂದು ಈಗಾಗಲೇ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರು ಈ ಟೀಸರ್ ನೋಡಿ ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಕಂಗುವ ಮೂವಿ ಸೂರ್ಯರವರ ಮೂವಿ ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಪ್ರಮೋಷನ್ಗಳ ಮೂಲಕ ದೊಡ್ಡ ಮಟ್ಟಿನ ಒಂದು ಪ್ರಚಾರ ನಡೀತಾ ಇದೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ವಿಶೇಷವಾಗಿ ಈ ಮೂವಿಯಲ್ಲಿ ಬಾಬಿ ಡಿಯೋಲ್ ಅವರ ಜೊತೆಗೆ ಈ ಮೂವಿಯಲ್ಲಿ ಒಂದು ನಟನೆಯಿಂದ ಚಿತ್ರಕ್ಕೆ ಒಂದು ಎಂಟ್ರಿ, ವಿಶೇಷವಾಗಿ ಒಂದು ನಮ್ಮ ಸೂರ್ಯರವರು ಬಾಬಿ ಡಿಯೋಲ್ ಜೊತೆಗೆ ಮೊದಲನೇ ಬಾರಿಯಲ್ಲಿ ಜೋಡಿಯಾಗಿ ನಟಿಸ್ತಾ ಇದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಈ ಮೂವಿ ಇರ್ಬೋದು, ಯಾಕಂತಂದರೆ ಈಗಿನ ಜನ್ರೇಷನ್ನ ಒಂದು ಸೂರ್ಯನ ಕ್ಯಾರೆಕ್ಟರ್, ಅದೇ ರೀತಿಯಲ್ಲಿ ಹಿಂದಿನ ಒಂದು ರಾಜರ ಕಾಲದ ಒಂದು ಸನ್ನಿವೇಶ ಕೂಡ ಈ ಮೂವಿಯಲ್ಲಿ ಎರಡು ರೀತಿಯಲ್ಲಿ ಒಂದು ತೋರಿಸಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮೇಲ್ನೋಟಕ್ಕೆ ಈ ಮೂವಿ ಒಂದು ಟೈಮ್ ಟ್ರಾವೆಲ್ ಥರ ಇರ್ಬೋದು, ಅದೇ ರೀತಿಯಾಗಿ ಯಾವ ಥರ ಇರ್ಬೋದು ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಒಂದು ಚರ್ಚೆ ಆಗ್ತಿದೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂದರೆ ಎರಡು ಅವರ ಒಂದು ಅವತಾರವನ್ನು, ಯಾಕಂದರೆ ಎರಡು ರೀತಿಯ ದೃಶ್ಯಗಳನ್ನು ಕೂಡ ಟ್ರೈಲರ್ನಲ್ಲಿ ನೋಡಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥ ಒಂದು ಅವಕಾಶಕ್ಕೆ, ಯಾಕಂದರೆ ಟೈಮ್ ಟ್ರಾವೆಲ್ ಅಂತ ಹೇಳಿದರೆ, ಯಾಕಂದರೆ ಹಿಂದಿನ ಜನ್ಮಕ್ಕೂ ಹೋಗಿ, ಯಾಕಂದರೆ ಈಗಿನ ಜನ್ಮಕ್ಕೂ ಹೋಗಿ ಅಂಥ ಒಂದು ಸನ್ನಿವೇಶಗಳು ಕೂಡ ಎದುರಾಗುತ್ತಾ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟದಲ್ಲಿ ಕಂಡು ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕಂಗುವ ಮೂವಿ ಯಾವ ಥರ ಒಂದೊಂದೇ ಸಣ್ಣ ಸಣ್ಣ ಒಂದು ಕ್ಲಿಪ್ ಮೂಲಕ ಒಂದು ಹರಿಬಿಟ್ಟು, ಯಾಕಂದರೆ ದೊಡ್ಡ ಮಟ್ಟಿನಲ್ಲಿ ಟ್ರೆಂಡಿಂಗ್ ಮೂಲಕ ಒಂದು ಒಂದು ರೆಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ದೊಡ್ಡ ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡೋಕ್ಕೂ, ಅದೇ ರೀತಿಯಲ್ಲಿ ಕೂಡ ಮೂವಿಯನ್ನು ಮಾಡಿದರೆ, ಆದರೆ ಪ್ರೇಕ್ಷಕರು ಯಾವ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಪ್ರೇಕ್ಷಕರ ಮುಂದೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟ. ಅದೇ ರೀತಿಯಲ್ಲಿ ನೋಡೋಣ ಯಾವ ರೀತಿಯಲ್ಲಿ ಪ್ರೇಕ್ಷಕರ ರಿಯಾಕ್ಷನ್ ಇರುತ್ತೆ. ಮೇಲ್ನೋಟಕ್ಕೆ ಈ ಮೂವಿಯ ಕಮೆಂಟ್ಸ್ ಬಾಕ್ಸ್ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಅಂತೂ ಬಂದಿದೆ ಅಂತ ಹೇಳಕ್ಕೆ ಇಷ್ಟಬೇಕು. ಯಾಕಂದರೆ ಮೂವಿ ರಿಲೀಸ್ ಆದಮೇಲೆ ಒಂದು ಪಾಸಿಟಿವ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಮೂವಿಯಲ್ಲಿ ಕೂಡ ಅಂಥದ್ದೇ ಒಂದು ದೃಶ್ಯಗಳು ಮೂವಿ ರಿಲೀಸ್ ಆದಮೇಲೆ ಬರಲಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಯಾವ ರೀತಿಯಲ್ಲಿ ಪಬ್ಲಿಕ್ ರಿಯಾಕ್ಷನ್ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಮಿಸ್ ಮಾಡದೆ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕಂಗು ಅನ್ನೋ ಒಂದು ಟೈಟಲೇ ಯಾಕೆಗೋಸ್ಕರ ಇಟ್ಟಿದ್ರು ಅನ್ನೋ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಶ್ನೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹಿಂದಿನ ಒಂದು ಕಾಲದ ಸಂಬಂಧಪಟ್ಟಕ್ಕೆ ಈ ಒಂದು ಮೂವಿಯ ಒಂದು ಟೈಟಲನ್ನು ಇಟ್ಟಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಲೆವೆಲ್ಗೆ, ಆ ರೇಂಜ್ಗೆ ಈ ಮೂವಿಯನ್ನು ಮಾಡಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೋಟಲಾಗಿ ಟ್ರೈಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಪರ್ಫೆಕ್ಟಾಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಲೆವೆಲ್ಗೆ ಒಂದು ಶೂಟ್ ಮಾಡಲಾಗಿದೆ ಅಂತಾರೆ ಪ್ರೈವೇಟಾಗಿ. ಯಾಕಂದರೆ ಒಂದು ಶೂಟ್ ಮಾಡಿರುವಂಥ ಒಂದು ರೀತಿ, ಆ್ಯಕ್ಷನ್ ಇರ್ಬೋದು, ಆ ಒಂದು ಸೀನರಿ ಇರ್ಬೋದು ಅದ್ಭುತವಾಗಿ, ಯಾಕಂದರೆ ರಿಯಾಲಿಟಿಯಾಗಿ ಒಂದು ತೋರಿಸುವಂಥ ಒಂದು ದೃಶ್ಯಗಳನ್ನು ಯಾಕಂದರೆ ಈ ಮೂವಿಯಲ್ಲಿ ಒಂದು ತೋರಿಸಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಒಂದು ಟ್ರೈಲರ್ನಲ್ಲಿಯೇ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪರ್ಫೆಕ್ಟಾಗಿ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಶೂಟ್ ಮಾಡಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಟೋಟಲಾಗಿ ಈ ಮೂವಿಯಲ್ಲಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಒಂದು ಟ್ರೈಲರ್ ಅಂತೂ ಸಖತ್ತಾಗಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಬಾಬಿ ಡಿಯೋಲ್, ಯಾಕಂದರೆ ಬಾಲಿವುಡ್ನ ಒಂದು ಆ್ಯನಿಮಲ್ ಮೂವಿ ಇರ್ಬೋದು, ಯಾಕಂದರೆ ಸಡನ್ನಾಗಿ ಡೌನ್ ಆಗಿರುವಂಥ ಒಂದು ವ್ಯಕ್ತಿ ಸಡನ್ನಾಗಿ ದೊಡ್ಡ ಮಟ್ಟಿನ ಒಂದು ಕಮ್ಬ್ಯಾಕ್ ಮಾಡಿಕೊಂಡು ಈ ಬಾಬಿ ಡಿಯೋಲ್ರವರು ಈಗ ಒಂದು ಬಹುಬೇಡಿಕೆಯ ನಟರಲ್ಲಿ ಕೂಡ ಒಬ್ಬರಾಗಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಮತ್ತೊಂದು ಸಲ ಇವರು ಕೂಡ ಮತ್ತೊಂದು ಸಲ ದೊಡ್ಡ ಮಟ್ಟಿನ ಒಂದು ಕಮ್ಬ್ಯಾಕ್ ಮಾಡಲಿಕ್ಕೆ ಒಂದು ರೆಡಿಯಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇವರ ಮೂವಿಗೆ ಒಂದು ಎಷ್ಟರ ಮಟ್ಟಿಗೆ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಮಾಡ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಪ್ರಮೋಷನ್ ಈ ಮೂವಿಯಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವ ರೀತಿಯಲ್ಲಿ ಪ್ರಮೋಷನ್, ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಪ್ರಚಾರ ಹೋಗಬೇಕು. ಯಾಕಂದರೆ ಈಗಾಗಲೇ ಆಲ್ರೆಡಿ ಹೋಗಿದ್ದಾರೆ, ಇನ್ನಷ್ಟು ಮೂವಿಯಲ್ಲಿ ಒಂದು ಪ್ರಚಾರದ ಜೊತೆಗೆ ಈ ಮೂವಿಯೊಂದು ಮಾಡಿದರೆ ಖಂಡಿತವಾಗಿ ಇನ್ನಷ್ಟು ಮೂವಿ ಒಂದು ರೀಚ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಖಂಡಿತವಾಗಿ ನಮ್ಮಲ್ಲಿ ಇರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕಂಗುವ ಒಂದು ಮೂವಿಗೋಸ್ಕರ ಯಾರೆಲ್ಲ ಮೋಸ್ಟ್ ವೇಟಿಂಗ್ ಲಿಸ್ಟ್ನಲ್ಲಿದ್ದೀರ, ಯಾರೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀರ ಈ ಮೂವಿಗೋಸ್ಕರ, ಯಾಕಂದರೆ ಆದಷ್ಟು ಬೇಗ ಒಂದು ನೋಡುವಂಥ ಒಂದು ಅವಕಾಶ ಸಿಗಲಿ ಅಂತ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಟ್ರೈಲರ್ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸೂರ್ಯರವರ ಒಂದು ಬೆಸ್ಟ್ ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಅಂತಲೇ ಮೇಲ್ನೋಟಕ್ಕೆ ಕಾಣಬಹುದು. ಯಾಕಂತೇಳಿದ್ರೆ ಆ ಲೆವೆಲ್ಗೆ ರೇಂಜ್ಗೆ ಪ್ರಮೋಷನ್ ಕೂಡ ಒಂದು ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು. ನೋಡೋಣ ಯಾವ ರೀತಿ ಒಂದು ಪಬ್ಲಿಕ್ ರಿಯಾಕ್ಷನ್ ಮೂವಿ ನೋಡಿದ್ದಾದ್ಮೇಲೆ ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ
ಪಬ್ಲಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಸ್ಕಿಪ್ ಮಾಡಿ ವಿಡಿಯೋವನ್ನು ತನಕ ನೋಡ್ತಕ್ಕಾಗಿ ತುಂಬ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.